ಮಾಡ್ತೀರಾ? ಮಹದೇವಪುರ ಕ್ಷೇತ್ರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಹೂಡಿ ವಾರ್ಡ್ಗೆ ಸೇರಿದ ಕುಂಬೇನ ಅಗ್ರಹಾರ ಗ್ರಾಮದ 2ನೇ ಅಡ್ಡರಸ್ತೆಯಲ್ಲಿ ಈ ಕೂಡಲೇ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡಲು ಒತ್ತಾಯಿಸಿ ಮಹದೇವಪುರ ಪೂರ್ವ ವಲಯ ಕಚೇರಿಯ ಮುಂದೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ದಿನಾಂಕ 4/6/2026 ಗುರುವಾರ ಬೆಳಿಗ್ಗೆ 10 ಗಂಟೆಗೆ ಮಹದೇವಪುರ ಪೂರ್ವ ವಲಯ ಕಚೇರಿ ಮುಂಭಾಗ ಕರುನಾಡ ಹಿತರಕ್ಷಣಾ ವೇದಿಕೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಟನೆಯಲ್ಲಿ ಸರಿಯಾದ ಮೂಲಭೂತ ಸೌಲಭ್ಯಗಳು ಸಿಗುತ್ತಿಲ್ಲ, ಸದರಿ ಗ್ರಾಮದಲ್ಲಿ 10 ವರ್ಷಗಳಿಂದ ಚರಂಡಿ, ರಸ್ತೆ ಇರುವುದಿಲ್ಲ. ಈ ವಿಷಯವಾಗಿ ಸಂಬಂಧಪಟ್ಟ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಯುಕ್ತರಿಗೆ ಹಾಗೂ ಇತರೆ ಅಧಿಕಾರಿಗಳಿಗೆ ಅರ್ಜಿ ನೀಡಿದ್ದರೂ ಸಹ ಇದುವರೆಗೂ ರಸ್ತೆ ಚರಂಡಿ ಮಾಡಿರುವುದಿಲ್ಲ. ಇದರಿಂದ ಜನ ಓಡಾಡಲು ತೊಂದರೆಯಾಗಿದೆ. ಚರಂಡಿ ನೀರು ಮಣ್ಣಿನ ರಸ್ತೆಯ ಮೇಲೆ ಬಂದು ಸಾಂಕ್ರಾಮಿಕ ರೋಗಗಳು ಹರಡುತ್ತಿವೆ. ವೃದ್ಧರು, ಮಕ್ಕಳು, ವಾಹನಗಳು ಓಡಾಡಲು ತುಂಬಾ ಕಷ್ಟಕರವಾಗಿದೆ. ಆದ್ದರಿಂದ ಈ ಅಧಿಕಾರಿಗಳ ನಿರ್ಲಕ್ಷ್ಯತೆಯನ್ನು ಖಂಡಿಸಿ ಹಾಗೂ ಈ ಕೂಡಲೇ ರಸ್ತೆ ಚರಂಡಿ ವ್ಯವಸ್ಥೆ ಮಾಡಿಕೊಡಲು ಒತ್ತಾಯಿಸಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಆಯುಕ್ತರ ಆಪ್ತ ಸಹಾಯಕರ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷರಾದ ಡಾ ಜ್ಯೋತಿಕುಮಾರ್ ಆಚಾರ್, ಗೌರವ ಅಧ್ಯಕ್ಷರಾದ ಮಾದೇಶ್, ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಬೆಳ್ತೂರು ವೆಂಕಟೇಶ್, ಮಹದೇವಪುರ ದಲಿತ ಸಂಘದ ಅಧ್ಯಕ್ಷರು ಪ್ರವೀಣ್, ಮಹಿಳಾ ಅಧ್ಯಕ್ಷೆ ಸೌಭಾಗ್ಯ, ಮಹೇಶ್, ಹರೀಶ್, ಸೋಮಶೇಖರ್, ಮೆಗಾಸ್ಟಾರ್ ಉಮೇಶ್, ಜಾಕ್ಸನ್, ಕಾವೇರಪ್ಪ, ಎಲ್ಲಾ ಪ್ರಗತಿಪರ, ದಲಿತ ಪರ, ರೈತ ಪರ, ಕನ್ನಡ ಪರ, ಬುದ್ಧಿಜೀವಿಗಳು ಮುಂತಾದವರು ಪಾಲ್ಗೊಂಡಿದ್ದರು. ಕುಮಾರ್ ಆಚಾರ್ಯರವರು ದಿನಾಂಕ 4/6/2026 ಮನವಿಯೊಂದಿಗೆ ದೂರು ಸಲ್ಲಿಸುತ್ತಾ ಸದರಿ ರಸ್ತೆಯಲ್ಲಿ ಚರಂಡಿ ನೀರು ರಸ್ತೆಯಲ್ಲಿದೆ, ಅದನ್ನು ತೆರವುಗೊಳಿಸಿ ರಸ್ತೆ ಸುಶೀಲತೆ ಮಾಡಿ ಸಾರ್ವಜನಿಕರು ಒಳ್ಳೆಯದಾಗೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹಿಂದೆ ಲೆಟರ್ ಪತ್ರ ಕೊಟ್ಟಿದ್ದೀವಿ ಅಂತ ಹೇಳಿ ಮತ್ತೊಮ್ಮೆ ಪತ್ರ ಕೊಡ್ತಾ ಇದ್ದಾರೆ. ಈ ಸಂಬಂಧ ನಾನು ಈಗಾಗಲೇ ಕಾರ್ಯಪಾಲಕ ಅಭಿಯಂತರರಾದ ಶ್ರೀ ಟಿ.ಸಿ. ರವಿಕುಮಾರ್ ಹತ್ರ ಕಳೆದ ಒಂದು 10 ನಿಮಿಷದ ಮುಂಚೆ ಮಾತಾಡಿದಾಗ ಅವರು ಇವತ್ತು ಜ್ಯೋತಿಕುಮಾರ್ ಹತ್ರ ಮಾತಾಡಿದ್ದೀನಿ, ಇವತ್ತು ಇನ್ಸ್ಪೆಕ್ಷನ್ ಬರ್ತೀನಿ ಅಂತ ಹೇಳಿದಾರಂತೆ. ಅವರು ಆಮೇಲೆ ಆ ಸ್ಥಳದ ಹತ್ರ ಬರ್ತಾರೆ. ಆ ಸ್ಥಳದ ಹತ್ರ ಬಂದು ಪರಿಶೀಲಿಸಿ ಅದಕ್ಕೆ ಏನು ಅಗತ್ಯ ಕ್ರಮ, ಸಾರ್ವಜನಿಕರಿಗೆ ಒಳ್ಳೆಯದಾಗೋದಕ್ಕೆ ಏನು ಅಗತ್ಯ ಕ್ರಮ ವಹಿಸಬೇಕು ಅದು ವಹಿಸ್ತಾರೆ ಸರ್. ನಾನು ಮಾನ್ಯ ಆಯುಕ್ತರ ಹತ್ರ ಈ ವಿಷಯ ತಂದು ಕಾರ್ಯಪಾಲಕ ಅಭಿಯಂತರ ಕರ್ಸ್ಕೊಂಡು ಈ ವಿಷಯನ ನಾನು ಚರ್ಚೆ ಮಾಡ್ತೀನಿ ಅಂತ ಈ ಮೂಲಕ ನಿಮ್ಮಲ್ಲಿ ಹೇಳ್ತೀನಿ. ಎಷ್ಟು ದಿನ ಬಗೆಹರಿಸಬೇಕು ಸಮಸ್ಯೆ? ಇದು ಬಗೆಹರಿಸೋದಂದ್ರೆ ರಸ್ತೆ ಅಂದ್ರೆ ನಿಮ್ಗೆ ಗೊತ್ತೇ ಇದೆ ಸರ್. ಈಗ ಏನಾಗಿದೆ, ಈಗ ನೋಟಿಫಿಕೇಶನ್ ಆಗಿದೆ ಸರ್. ನೋಟಿಫಿಕೇಶನ್ ಸರ್ಕಾರದಿಂದ ನಮಗೆ ಬಂದ ಸೌಲಭ್ಯಗಳಲ್ಲಿ ನಮಗೆ ರಸ್ತೆ ಮಾಡಿಕೊಡಿ. ಈಗಾಗಲೇ ಅಲ್ಲೇನಾದರೂ ಪ್ರಾಣಹಾನಿ ಆದರೆ ಯಾರು ಹೊಣೆ ಸರ್? ನೇರ ಹೊಣೆ ಯಾರಾಗ್ತೀರ? ಬಂಧುಗಳೇ, ಏನಿವತ್ತು ಸೋದರ ಜ್ಯೋತಿಕುಮಾರ್ ಆಚಾರ್ಯ ಅವರು ಬೆಳ್ತೂರುವಾಡು ಕುಂಬೇನಗರ ಗ್ರಾಮದಲ್ಲಿ ರಸ್ತೆ ಆಗಬೇಕು ಅಂತೇಳಿ ಈಗಾಗಲೇ ಭಾಳಷ್ಟು ಹೋರಾಟ ಮಾಡಿರೋದು ನಾವೆಲ್ಲ ಕಂಡಿದ್ದೇವೆ. ಭಾಳಷ್ಟು ಮನವಿಗಳು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಅದು ಕೂಡ ಏನು ಫೇಸ್ಬುಕ್ ಲೈವ್ ಮಾಡಿರ್ಬೋದು, ಮತ್ತು ಜಾಲತಾಣದಲ್ಲಿ ಕೂಡ ಭಾಳಷ್ಟು ವಿಚಾರವಾಗಿ ಚರ್ಚೆ ಮಾಡಿದ್ದಾರೆ. ಆದರೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸ್ತಿರೋದೇ ಒಂದು ದೊಡ್ಡ ನಮಗೆ ಒಂಥರ ಎಲ್ಲೋ ಒಂದು ಕಡೆ ಇವರು ರಾಜಕೀಯ ಒತ್ತಡಕ್ಕೋ ಇಲ್ಲ ಇನ್ಯಾರೋ ಪ್ರಭಾವ ವ್ಯಕ್ತಿಗಳಿಗೋ ಮಣಿದು ಅಲ್ಲಿನ ಸಮಸ್ಯೆನ ಬಗೆಹರಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ಇವತ್ತು BBMP ಇದ್ದಿದ್ದು ಇವಾಗ GB ಆಗಿದೆ. ನಾವು ಬೆಂಗಳೂರನ್ನ ಅಭಿವೃದ್ಧಿ ಪಡಿಸ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತೇಳಿ ಸರ್ಕಾರ ಒಂದು ಕಡೆ ದಿನನಿತ್ಯ ಹೇಳಿಕೆಗಳು ಕೊಡೋದು, ಇದೆಲ್ಲ ನಾವು ಸರ್ವೇಸಾಮಾನ್ಯವಾಗಿ ನೋಡಿದ್ದೀವಿ. ಇವತ್ತು ಭಾಳಷ್ಟು ನಮ್ಮ ಬೆಳ್ತೂರು ವಾರ್ಡಲ್ಲಿ ಭಾಳಷ್ಟು ಸಮಸ್ಯೆಗಳಿದ್ದಾವೆ. ಈಗಾಗಲೇ ಅನೇಕ ಹೋರಾಟದ ಮೂಲಕ ಮನವಿ ಕೊಟ್ಟಿದ್ದಾರೆ ಜ್ಯೋತಿಕುಮಾರ್ ಅವರ ಆಚಾರ್ಯ ಅವರು, ಸೌಭಾಗ್ಯ ಮೇಡಮ್ ಅವರು. ನಾನು ಸುಮಾರು ಸರಿ ಈ ಸರಿ ನನಗೂ ಕೂಡ ಒಂದು ಅವಕಾಶ ನೀವು ಬನ್ನಿ ಸರ್ ಅಂತೇಳಿ ಕರೆದಿದ್ದಾರೆ. ಈಗಾಗಲೇ ನಾವು ಕೂಡ ಬೆಳ್ತೂರು ವಾರ್ಡಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳು ಕೂಡ ನಾವು ಕೂಡ ಹೋರಾಟದ ಮೂಲಕ ಇಲ್ಲಿ ಮನವಿ ಕೊಟ್ಟಿದ್ದೀವಿ. ಇವತ್ತು ಯಾರು ಅವರು AEE ಗುರುರಾಜ್ ಅವರು ಇದ್ದಾರೆ, ಅವನೊಬ್ಬ ಲಾಯ ನಾಯಕು, ಮತ್ತು ಗುರುರಾಜ್ ಅವರು ಡಬಲ್ ಅವರು
ಅವರು ಕೂಡ ಇವತ್ತು ಜನರ ಸಮಸ್ಯೆಗಳನ್ನ ಅರ್ಜಿಗಳ ಮೂಲಕ ತಗೊಳ್ತಾರೆ ಹೊರತು ಅಲ್ಲಿ ಏನು ಎತ್ತ ಅನ್ನೋದು ಬಂದು ಇದುವರೆಗೂ ಕೂಡ ಅದು ಏನು ಸ್ಥಳ ತನಿಖೆ ಆಗಲಿ ಏನೋ ಒಂದು ಆ ಸಂಘಟನೆಯವರು ಒಂದು ಅರ್ಜಿ ಕೊಟ್ಟಿದ್ದಾರಲ್ಲ ಆ ಸಮಸ್ಯೆ ಏನು ಬಗೆಹರಿಸೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಯಾರೂ ಕೂಡ ಪ್ರಾಮಾಣಿಕವಾಗಿ ಅಧಿಕಾರಿಗಳು ಇವತ್ತು ಜನರ ಪರವಾಗಿಲ್ಲ. ಇವತ್ತು ಸರ್ಕಾರ 78 ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು, ಈಗಲೂ ಕೂಡ ನಮಗೆ ನೀರು ಕೊಡಿ, ಚರಂಡಿ ಕೊಡಿ, ರಸ್ತೆ ಕೊಡಿ ಅಂತೇಳಿ ಬೇಡ ಪರಿಸ್ಥಿತಿಯಲ್ಲಿ ಇವತ್ತು ಲಕ್ಷಾಂತರ ರೂಪಾಯಿ ಇವತ್ತು ಈ ಮಾದೇಪುರ ಕ್ಷೇತ್ರ ಇವತ್ತು ಇದು IT-BT ಇರತಕ್ಕಂಥ ಏನು ಕ್ಷೇತ್ರ, ಈ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದು ಏನೋ ತೆರಿಗೆ ಬರುವಂತಹ ಸರ್ಕಾರಕ್ಕೆ ಬೇಕಾದಷ್ಟು ಅನುದಾನ ಬರುವಂತಹ ಒಂದು ಕ್ಷೇತ್ರ ಇದು. ಅಂಥ ಕ್ಷೇತ್ರದಲ್ಲಿ ಇವತ್ತು ರಸ್ತೆಗಳಿಲ್ಲ, ಕುಡಿಯೋಕ್ಕೆ ನೀರಿಲ್ಲ, ನಮಗೆ ಮೋರಿಲ್ಲ, ಇನ್ನೊಂದಿಲ್ಲ ಅಂತ ಈ ಮೂಲಭೂತ ಸೌಕರ್ಯಗಳು ಕೊಟ್ಟಿಲ್ಲ ಅಂದರೆ ಈ ಕಚೇರಿ ಏನಕ್ಕೆ ಬೇಕು? ಯಾರು ಪರವಾಗಿ ಕೆಲಸ ಮಾಡ್ತಾರೆ? ಇವತ್ತು ಸರ್ಕಾರ ಅಧಿಕಾರಿಗಳು ಇವರಿಗೆ ಲಕ್ಷಾಂತರ ರೂಪಾಯಿ ಇವರಿಗೆ ತಿಂಗಳು ಸಂಬಳ ಕೊಡಬೇಕಾಗುತ್ತೆ. ಇವತ್ತು ನಮ್ಮಿಂದ ಅನೇಕ ಯಾರು ಕೂಡ ₹1 ಬಿಡೋದಿಲ್ಲ. ಪ್ರತಿ ವರ್ಷ ನಮ್ಮ ಹತ್ರ ಟ್ಯಾಕ್ಸ್ ವಸೂಲಿ ಮಾಡ್ತಿರಲ್ಲ, ಟ್ಯಾಕ್ಸ್ ವಸೂಲಿ ಮಾಡೋ ಉದ್ದೇಶ ಏನು? ನಮ್ಮಲ್ಲಿ ಇರ್ತಕ್ಕಂಥ ಜನಸಾಮಾನ್ಯರಿಗೆ ಮೂಲಭೂತ ಸೌಕರ್ಯ ಕೊಡಬೇಕನ್ನೋದು ಒಂದು ಸಂವಿಧಾನದ ಆಶಯ. ಆ ಆಶಯದ ಅಡಿಯಲ್ಲಿ ನೀವು ನಮಗೆ ಇನ್ನೂ ಕುಡಿಯೋಕ್ಕೆ ನೀರು ಕೊಟ್ಟಿಲ್ಲ, ರಸ್ತೆ ಮಾಡಿಕೊಟ್ಟಿಲ್ಲ ಅಂದರೆ ನಾವು ಎಲ್ಲಿದ್ದೀವಿ ಸ್ವಾಮಿ? ಯಾವ ದೇಶದಲ್ಲಿದ್ದೀವಿ ನಾವು? ಇವತ್ತು ಈ ಸ್ಥಳೀಯ ಶಾಸಕರು ಕೂಡ ಎಲ್ಲೋ ಒಂದು ಕಡೆ ಅವರು ಕೂಡ ಮರ್ತು ಬಿಟ್ಟಿದ್ದಾರೆ. ಇವತ್ತು ಶಾಸಕರು ಕೂಡ ಇದ್ದಾರೋ ಇಲ್ಲವೋ ಅನ್ನೋದೇ ಒಂದು ಪ್ರಶ್ನೆ ಆಗಿಬಿಟ್ಟಿದೆ. ಇವತ್ತು ಈಗ ಇಷ್ಟೆಲ್ಲ ನಾವು ಓಟ್ ಹಾಕಿ ಗೆಲ್ಲಿಸೋಂಥ ಶಾಸಕರು ಈಗ ಆ ಗ್ರಾಮಗಳಲ್ಲಿ ಏನು ಸಮಸ್ಯೆ ಇದೆ, ಏನಿದೆ, ಆ ಸ್ಥಳೀಯ ಮುಖಂಡರುಗಳೆಲ್ಲ ಚರ್ಚೆ ಮಾಡಿ ಅದನ್ನು ಬಗೆಹರಿಸಬೇಕಾಗಿದ್ದವ್ರು ಶಾಸಕರು. ಅದ್ರ ಜೊತೆಯಲ್ಲಿ ಇವತ್ತು DK ಶಿವಕುಮಾರ್ ಈಗ ನಿನ್ನೆ ತಾನೇ ಅವರು CM ಪದವಿಯನ್ನು ಇದು ಮಾಡಿದ್ದಾರೆ. ಅದು ಹಿಂದೆ ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದರು. ಇವತ್ತು ನಗರ ವೇಗವಾಗಿ ಬೆಳೀತಾ ಇದೆ. ಬೆಂಗಳೂರು ಸುತ್ತಮುತ್ತ ಇವತ್ತು ಎಲ್ಲಿ ನೋಡಿದ್ರೆ ಕೂಡ ಆಕಾಶಕ್ಕೆ ಎತ್ತರಕ್ಕೆ ಬೆಳೀತಾ ಇದ್ದಾವೆ ಕಟ್ಟಡಗಳು. ಇಂಥ ಒಂದು ಇವತ್ತು ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಾವೆ, ಇಲ್ಲಿ ವರಮಾನ ಜಾಸ್ತಿ ಆಗ್ತಾ ಇದೆ. ಎಲ್ಲ ರೀತಿಯಲ್ಲಿದ್ದರೂ ಕೂಡ ಇವತ್ತು ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಬಲಾಢ್ರ ಕಡೆ ಏನು ಈ ಅಪಾರ್ಟ್ಮೆಂಟ್ಗಳು ಆ ಕಡೆ ಎಲ್ಲ ಸೌಕರ್ಯಗಳು ಕೊಡ್ತಾ ಇದ್ದಾರೆ. ಆದರೆ ಎಲ್ಲ ಊರಲ್ಲಿರ್ತಕ್ಕಂತಹ ಜನಕ್ಕೆ ಪ್ರತಿಯೊಂದು ಒಂದು ಇದರಲ್ಲಿ ಕೂಡ ಶೋಷಣೆ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ರಸ್ತೆ ಆಗಲಿ, ನೀರಾಗಲಿ, ಇನ್ನೊಂದಾಗಲಿ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇದನ್ನು ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ನಾವು ಜ್ಯೋತಿ ಕುಮಾರ್ ಜೊತೆಯಲ್ಲಿ ಕೈ ಜೋಡಿಸ್ತೀವಿ. ಮುಂದಿನ ಯಾಕಂದರೆ ನೆನ್ನೆ ಇದೇ ಮುಂಚಿತವಾಗಿ ಒಂದು ವಾರ ಮುಂಚೆ ಏನೋ ಹೇಳಿದರೆ ನಾವು ಕೂಡ ಇವತ್ತು ಒಂದು 50-60 ಜನ ಜೊತೆಯಲ್ಲಿ ನಿಂತ್ಕೊಂಡು ನಾವು ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾಯಿದ್ದೀವಿ. ಮುಂದಿನ ಹೋರಾಟದಲ್ಲಿ ಏನೇ ಹೋರಾಟ ಮಾಡಿದ್ರೆ ಕೂಡ ನಾವು ಜ್ಯೋತಿ ಕುಮಾರ್ ಜೊತೆಯಲ್ಲಿ ನಿಲ್ತೀವಿ. ನಮ್ಮ ಸಂಘಟನೆ ಅವ್ರ ಜೊತೆ ಕೈ ಜೋಡಿಸ್ತಾ ಅಂತ ಹೇಳ್ತಾ, ಮತ್ತು ಇವತ್ತು ಅಧಿಕಾರಿಗಳು ಏನು ಡಬಲ್ ಗುರುರಾಜ್ ರವಿಕುಮಾರ್ ಅವರು ಇರ್ಬೋದು, ಮತ್ತು ಇವರು ಆದಷ್ಟು ಇವ್ರನ್ನ ವರ್ಗಾವಣೆ ಮಾಡಬೇಕು, ಇಲ್ಲ ಬೇರೆ ಕಡೆ ಇವನ್ನೆಲ್ಲ ಎತ್ತಂಗಡಿ ಮಾಡಬೇಕು. ಯಾಕಂದರೆ ಇವರು ಯಾವುದೇ ಒಂದು ಅರ್ಜಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಹಂಗಾಗಿ ಇವರು ಏನು ಪ್ರಯೋಜನ ಇಲ್ಲ. ಇವ್ರು ನ್ಯಾಯಾಲಯ ಅಧಿಕಾರಿಗಳು ಇವ್ರನ್ನ ಆದಷ್ಟು ಬೇಗ ವರ್ಗಾವಣೆ ಮಾಡಬೇಕು. ಈಗ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ. ದಯಮಾಡಿ ಅದನ್ನು ಆಯುಕ್ತರು ಆ ಸಮಸ್ಯೆಗಳ ಬಗ್ಗೆ ಒಂದು ಸಭೆಯನ್ನು ಕರೆದು ಆ ಗ್ರಾಮಸ್ಥರನ್ನೆಲ್ಲ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಒಂದು ಸೂಕ್ತವಾದಂತಹ ಒಂದು ಆದೇಶನ ಹೊರಡಿಸ್ಬೇಕು. ಎಷ್ಟು ದಿನದಲ್ಲಿ ರಸ್ತೆ ಮಾಡಿಕೊಡ್ತಾರೆ, ಎಷ್ಟು ದಿನದಲ್ಲಿ ಕುಡಿಯೋ ನೀರು ಮಾಡಿಕೊಡ್ತಾರೆ, ಏನು ಇವತ್ತು ಮನವಿ ಕೊಟ್ಟಿದ್ದಾರೆ ಆ ಸಮಸ್ಯೆಗಳನ್ನೆಲ್ಲ ಆದಷ್ಟು ಒಂದು 15 ದಿನಗಳಲ್ಲಿ ಬಗೆಹರಿಸಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ. ದಯಮಾಡಿ ಆ ಮೂಲಕವಾಗಿ ಮಾಡಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಕರುನಾಡ ಹಿತರಕ್ಷಣಾ ವೇದಿಕೆ ಎಲ್ಲ ಸಂಘಟನೆಯವರು, ಕುಂಬೇನಗರ ಗ್ರಾಮಸ್ಥರು, BBMP ಹತ್ರ ಬಂದಿರೋ ವಿಚಾರ ಏನು ಅಂತ ಹೇಳಿದ್ರೆ, ಕಳೆದ 10 ತಿಂಗಳಿಂದ ನಾವೊಂದು ಅರ್ಜಿ ಕೊಡ್ತಾ ಇದ್ದೀವಿ. ಕುಂಬೇನಗರ 2ನೇ ಅಡ್ರಸ್ನಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ ಹಾಗೂ ರಸ್ತೆ ವ್ಯವಸ್ಥೆ ಇಲ್ಲ ಅಂತೇಳಿ ಈ ಒಂದು ನಿರ್ಲಕ್ಷ್ಯ ತೋರ್ತಾ ಅಧಿಕಾರಿಗಳಿರೋದ್ರಿಂದ ಇವತ್ತು ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಸುಮಾರು 10 ವರ್ಷಗಳಿಂದ ಅಲ್ಲಿ ರಸ್ತೆ ಮತ್ತು ಚರಂಡಿ ಇಲ್ಲ. ಅಲ್ಲಿ ಜನಗಳಿಗೆ ತುಂಬ ತೊಂದರೆ ಆಗಿದೆ. ಅವ್ರಿಗೆ ಏನಾದರೂ ತೊಂದರೆ ಆದರೆ ಇದಕ್ಕೆ ಯಾರು ಹೊಣೆ ಅಂತೇಳಿ ಇವತ್ತು ನಾವು ನೇರವಾಗಿ ಪ್ರಶ್ನೆ ಮಾಡಿದ್ದೀವಿ. ತಾವು ದಯವಿಟ್ಟು ಈ ಒಂದು ಕಾರ್ಯವನ್ನು ಯಶಸ್ವಿ ಮಾಡಿಕೊಡ್ಬೇಕು. ಜನಗಳಿಗೆ ಓಡಾಡೋಕ್ಕೆ ರಸ್ತೆ ಹಾಗೂ ಮತ್ತು ಚರಂಡಿ ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ಸಂಘಟನೆಯವ್ರನ್ನ ಜೊತೆಗೂಡಿಸಿ ಒಂದು ಉಗ್ರವಾದ ಹೋರಾಟವನ್ನು ಮಾಡ್ತೀನಿ ಅಂತ ಹೇಳ್ತಾ 12 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಜ್ಯೋತಿ ಸರ್ ಅವರು ಕರುನಾಡ ಹಿತರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಜ್ಯೋತಿ ಕುಮಾರ್ ಸರ್ ಅವರು ಅವರು ನಾವು ಬಂದು ಇಲ್ಲಿ ಸುಮಾರು 10 ತಿಂಗಳಿಂದ ಅರ್ಜಿಗಳು ಕೊಡ್ತಾನೇ ಇದ್ದೀವಿ. ಒಂದು ಅರ್ಜಿಗೂ ಅವ್ರು ಸ್ಪಂದಿಸಲ್ಲ. ಇವರು AW ಇಟ್ಕೊಂಡು ಹೇಳಕ್ಕೆ ಫೋನ್ ಮಾಡಿದ್ರೆ ಫೋನ್ಗೂ ರಿಸೀವ್ ಮಾಡಲ್ಲ. ಬಂದು ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಬಂದು ತನಿಖೆನೂ ಮಾಡಲ್ಲ. ನಮಗೆ ಹೇಳಿ ಸಾಕಾಗ್ಬಿಟ್ಟಿದೆ. ಇನ್ನು ನಾವು ನೆಕ್ಸ್ಟು ಆಕ್ಷನ್ ಬಂದ್ಬಿಟ್ಟು ಉಗ್ರ ಹೋರಾಟ ಮಾಡೋದೇ ನಮ್ಮದು ನೆಕ್ಸ್ಟು ಇದು ಜ್ಯೋತಿ ಕುಮಾರ್ ಸರ್ಗೆ ನಾವು ಸಹಕರಿಸ್ತೀವಿ ಅಂತ
ಓಪಾರಾಮ್ ಸಿಗ್ನಲಿಂದ ಹಿಡಿದು ಚಂಚಂದ್ರ ವಾಡವರೆಗೂ ರೋಡಲ್ಲಿ ರಸ್ತೆಯನ್ನು ಕಿತ್ತಾಕಿ ನೀರು ಕಾವೇರಿ ನೀರು ಹಳ್ಳದ ದಿನಗಳನ್ನು ಇಕ್ಬಿಟ್ಟು ಸೊ ಅದು ಮುಚ್ಚಕ್ಕೆ ದಾರಿ ಮಾಡಿಕೊಟ್ಟಿಲ್ಲ. ಮತ್ತು ಇವರು ಅರವಿಂದ್ ನಿಂಬಾಳಿಯವರಾಗ್ಬೋದು ಮತ್ತು ಲಕ್ಷ್ಮೀಮ್ಮ ಮೇಡಮ್ ಅವರಾಗ್ಬೋದು, ಇವರು ಏನಕ್ಕೂ ರೆಸ್ಪೆಕ್ಟ್ ಮಾಡ್ತಾಯಿಲ್ಲ. ಕೇಳಿದವಾಗ ಸುಮಾರು ಜನಗಳು ಹೋಗಿ ಕೇಳ್ಕೊಂಬಂದವಾಗ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹೊರತುನು ಇದುವರೆಗೂ ಹತ್ತು ಕಡೆ ಬಂದು ತಿರುಗಿ ನೋಡೋದು ಇಲ್ಲ. ಈ BBMP ಅವ್ರಿಗೆ ನಾವು ಇದು ಮಾಡೋಕ್ಕೆ ಹೇಳಿದ್ರೆ ಅವರು ನಾಳೆ ಮಾಡ್ತೀವಿ, ನಾಳೆ ಇದು ಮಾಡ್ತೀವಿ, ಅವ್ರಿಗೆ ಹೇಳ್ತೀವಿ, ಇವ್ರಿಗೆ ಹೇಳ್ತೀವಿ ಅಂತ ಇದೇ ಥರ ಹೇಳ್ಕೊಂಡು ಬರ್ತಾ ಇದ್ದಾರೆ. ಸುಮಾರು ಗಾಡಿಗಳು ಅಲ್ಲಿ ಬಿದ್ದು ಕಾಲುಗಳು ಮುರ್ಕೊಂಡು ಕೈಗಳು ಮುರ್ಕೊಂಡು ಹೋದವರು ಇದ್ದಾರೆ, ಮತ್ತು ಹೇಳ್ದಿರೋ ಇರೋರು ಇದ್ದಾರೆ ಸರ್ ಅಲ್ಲಿ. ಆದರೆ ದಯವಿಟ್ಟು ಅರವಿಂದ್ ನಿಂಬಾಳಿಯವರಾಗ್ಬೋದು ಮತ್ತು ಅದಕ್ಕೆ ಸಂಬಂಧಪಟ್ಟಿರೋರು ಯಾರೇ ಆಗಿರ್ಬೋದು, ದಯವಿಟ್ಟು ಬಂದು ಆ ರಸ್ತೆ ಒಂದು ರೆಡಿ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊಡ್ತೀನಿ. ಕುಂಭನಗರ ರಸ್ತೆ ಮತ್ತು ಚರಂಡಿ ನೀರಿನ ವ್ಯವಸ್ಥೆ ಬಗ್ಗೆ ಹೇಳ್ತಾ ಇದ್ದೀನಿ. ಸುಮಾರು ಒಂದು 10-15 ವರ್ಷದಿಂದ ಇದೇ ಆಗಿದೆ. ಕುಂಭನಗರದ ಯಾವುದೇ ಆಗಲಿ ಮೂಲಭೂತ ಸೌಕರ್ಯಗಳು ಯಾವುದೂ ಆಗ್ತಾಯಿಲ್ಲ. ಮತ್ತು ನಮ್ಮ ಇದರಲ್ಲಿ ಕುಂಭನಗರದಲ್ಲಿ ಚರಂಡಿ ನೀರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಸೊ ಏನಕ್ಕೆ ಒಬ್ಬೊಬ್ಬರಿಂದ ಜನಕ್ಕೆ ಏನಕ್ಕೆ ತೊಂದರೆ ಆಗಬೇಕು? ದಯವಿಟ್ಟು ಅದೊಂದು ಚರಂಡಿ ಆಗಿರ್ಬೋದು, ರೋಡಿನ ವ್ಯವಸ್ಥೆ ಆಗಿರ್ಬೋದು, ಜನಕ್ಕೆ ಅನುಕೂಲ ಆಗಲಿ, 4 ಜನಕ್ಕೆ ಸಹಾಯ ಆಗಲಿ. ದಯವಿಟ್ಟು ಇಲ್ಲಿನ ಅಧಿಕಾರಿಗಳಾಗಿರ್ಬೋದು, ನಮ್ಮ ಊರಿನ ಯಾರೇ ತೊಂದರೆ ಕೊಡ್ತಕ್ಕಂಥವ್ರಾಗಲಿ, ದಯವಿಟ್ಟು ಜನಕ್ಕೋಸ್ಕರ ಸಹಕರಿಸಿ, ಜನಕ್ಕೆ ಒಳ್ಳೆಯದಾಗಲಿ. ದಯವಿಟ್ಟು ಜನಕ್ಕೆ ಯಾವುದೇ ರೀತಿಯಾಗಿ ತೊಂದರೆ ಕೊಡೋಕೆ ಹೋಗ್ಬಿಡಿ. ದಯವಿಟ್ಟು ನಮ್ಗೆ ಅದೊಂದು ಚರಂಡಿ ವ್ಯವಸ್ಥೆ ಒಂದು ಮಾಡಿಕೊಡಿ, ರೋಡಿನ ವ್ಯವಸ್ಥೆ ಮಾಡಿಕೊಡಿ ಸರ್ ಅಷ್ಟೇ.